ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ನಾನು ಹೇಗೆ ಮಾಡ್ತೀನಿ ಅಂತ. ನಾನು ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಈ ಕಪ್ಪಿನ ಅಳತೆಯಲ್ಲಿ 3 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಸೊ ಅದು ಸ್ವಲ್ಪ ಬೆಚ್ಚಗಾದಾಗ ನೀರು ಒಂದು ಸ್ವಲ್ಪ 1 ಟೀ ಸ್ಪೂನ್ ಆಗಷ್ಟು ಅಕ್ಕಿ ಹಸಿಟ್ಟನ್ನ ಹಾಕ್ತಾ ಇದ್ದೀನಿ. ಅಕ್ಕಿ ಹಸಿಟ್ಟನ್ನ ಹಾಕಿ ಸ್ವಲ್ಪ ತಿರುಗಿಸ್ಕೊಳ್ಬೇಕು. ಸೊ ಈ ಥರ ಮಾಡಿದ್ರೆ ಆಮೇಲೆ ಅಕ್ಕಿ ಹಿಟ್ಟು ಹಾಕಿದಾಗ ಗಂಟಾಗಲ್ಲ ಅಂತ. ಸೊ ನೋಡಿ, ಈ ಥರ ನೀರು ಚೆನ್ನಾಗಿ ಇವಾಗ ಬಿಸಿಯಾಗಿದೆ. ಸೊ ಈಗ ಇದಕ್ಕೆ ಹಸಿಟ್ಟು ಹಾಕೋಣ. ಸೊ ನಾನಿಲ್ಲಿ 1.5 ಕಪ್ ತೊಗೊಂಡಿದ್ದೀನಿ ಈ ಕಪ್ನಲ್ಲಿ. ಸೊ ನೀವು ಯಾವುದೇ ಅಳತೆ ಕಪ್ ತೊಗೊಂಡ್ರು ಅದರಲ್ಲಿ 1.5 ಅಥವಾ 1.25 ತೊಗೊಂಡ್ರು ನಡೆಯುತ್ತೆ. ಈ ಥರ 1 ಕಪ್ ಹಾಕಿರ್ತೀನಿ. ಸೊ ಈಗ ಇದನ್ನು ಸ್ವಲ್ಪ ತಿರುಗಿಸ್ಕೊಡೋಣ. ಈಗ ಉರಿನ ಕಮ್ಮಿ ಮಾಡ್ಕೊತೀನಿ. ಸ್ವಲ್ಪ ಇದಕ್ಕೆ ಹಾಕಿರ್ತೀನಿ. ಸೊ ನೋಡಿ, ಚೆನ್ನಾಗಿ ತಿರುಗಿಸ್ಕೊಟ್ಟಿದ್ದೀನಿ. ಈಗ ಇದನ್ನು ಒಂದು ಸ್ವಲ್ಪ ನೀರು ಇದ್ರ ಮೇಲೆ ಚಿಮ್ಕಿಸ್ಬಿಟ್ಟು ಇದನ್ನು ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಫುಲ್ ಸಿಮ್ಮಲ್ಲಿ ಇಟ್ಬಿಡ್ಬೇಕು. ಸೊ ಈಗ ಮುಚ್ಚಳ ತೆಗಿತಾ ಇದ್ದೀನಿ. ಈಗ ಹಿಟ್ಟು ಸ್ವಲ್ಪ ತಣ್ಣಗಾಗಿದೆ. ಸೊ ಈಗ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ಪ್ಲೇನ್ ರೊಟ್ಟಿ ಬೇಕಾದರೂ ಮಾಡ್ಕೊಬೋದು. ನಾನು ಸ್ವಲ್ಪ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ. ತುರಿದಿರೋ ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತುರಿದಿರೋಕ್ಕೆ ಸೌತೆಕಾಯಿ. ಸೊ ಸೌತೆಕಾಯಿ ಬದಲಾಗಿ ಸೋರೆಕಾಯಿನೂ ತುರಿದ್ಬಿಟ್ಟು ಹಾಕ್ಬೋದು. ಸ್ವಲ್ಪ ಜೀರಿಗೆ. ಸೊ ಎಲ್ಲ ನಾನೊಂದು ಅಂದಾಜು ಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಕೈನ ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ರೊಟ್ಟಿಗೆ ಆದಷ್ಟು, ಎಷ್ಟು ನಿಮಗೆ ಅಗಲ ಬೇಕು ಅಂತ. ಸೊ ಸುಮಾರು ನಾನೊಂದು ಇಷ್ಟು ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ಈ ಕೈಯಲ್ಲಿ ಮಿತ್ಕೊಂಡು ಒಂದು ಕವರ್ ಮೇಲೆ ಎಣ್ಣೆ ಸವರಿ ಅದ್ರ ಮೇಲೆ ಈಗ ತಟ್ಟೋಣ. ಸೊ ನೋಡಿ, ಈ ಥರ ಚೆನ್ನಾಗಿ ರೌಂಡಾಗಿ ಎಲ್ಲೂ ಬಿಟ್ಕೊಂಡು ಇರೋ ಹಾಗೆ ಸೈಡ್ಸ್ನೆಲ್ಲ ಕಾಣಿಸ್ತಿದೆ ಅಲ್ಲ. ಸೊ ನೋಡಿ, ಈ ಥರ ನಾನು ಅಗಲವಾಗಿ ತಟ್ಟಿದ್ದೀನಿ. ಸೊ ಆಮೇಲೆ ಬೇಕಾದರೆ ಇನ್ನೊಂದು ಮಾಡಿ ತೋರಿಸ್ತೀನಿ ಹೇಗೆ ಲಟ್ಟಿಸ್ಬೋದು ಅಂತ ಲಟ್ಟಣಿಗೆಯಲ್ಲಿ. ಸೊ ಈಗ ಇದನ್ನು ಹೆಂಚು ಮೇಲೆ ಹಾಕೋಣ. ಸೊ ಹೆಂಚು ಚೆನ್ನಾಗಿ ಕಾಯಬೇಕು. ಸೊ ಹೆಂಚನ್ನ ಸ್ಟವ್ ಮೇಲೆ ಚೆನ್ನಾಗಿ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬೆಣ್ಣೆ ಸವರ್ತಾ ಇದ್ದೀನಿ.
ಸೊ ಈಗ ರೊಟ್ಟಿನ ಮೆಣಸಿನಲ್ಲಿ ಹಾಕಿದ್ದೀನಿ. ಸೊ ಈಗ ಉರಿನ ಮೀಡಿಯಮಲ್ಲಿ ಇಟ್ಕೊಳ್ಳೋಣ. ಸೊ ಇದಕ್ಕೆ ಎಣ್ಣೆ ಬೇಕಾದರೆ ಹಾಕ್ಬೋದು ಈಗ. ಸೊ ನಾನು ಆಲ್ರೆಡಿ ಇದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ, ಅದಕ್ಕೆ ನಾನೇನು ಎಣ್ಣೆ ಹಾಕ್ತಾಯಿಲ್ಲ. ಸೊ ಈಗ ಇದನ್ನು ತಿರುಗಾಕೋಣ. ನೋಡಿ, ಸೊ ಇಲ್ಲಿ ಇನ್ನೊಂದು ಸೈಡು ಸ್ವಲ್ಪ ಚೆನ್ನಾಗಿ ಬೇಯಲಿ. ಸೊ ಈಗ ಇನ್ನೊಂದು ಸೈಡು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಗೆಯೋಣ. ಸೊ ನೋಡಿ ಎಷ್ಟು ಸೂಪರಾಗಿದೆ. ಸೊ ಈಗ ಇನ್ನೊಂದು ಮಾಡೋಣ. ಸೊ ಈ ಥರ ಚೆನ್ನಾಗಿ ಇದನ್ನು ಹೀಗೆ ಮಿತ್ಕೊಂಡು ಸ್ವಲ್ಪ ಫ್ಲ್ಯಾಟ್ ಮಾಡಿ ಇದನ್ನು ಒಂಚೂರು ಹಿಟ್ಟಿನಲ್ಲಿ ಅದ್ಬಿಟ್ಟು ಸೊ ನಿಮಗೆ ತಟ್ಟಕ್ಕೆ ಬರೋಲ್ಲ ಅಂದರೆ ಈ ಥರ ರೋಲಿಂಗ್ ಪಿನ್ನ ಯೂಸ್ ಮಾಡಿಕೊಂಡು, ಸೊ ಅಂಟುತ್ತೆ ಅಂದರೆ ಒಂದು ಸ್ವಲ್ಪ ಸೊ ಈ ಥರ ಕೈಯಲ್ಲಿ ಎಲ್ಲ ಕೊನೆಗಳನ್ನ ಒಂದು ಸ್ವಲ್ಪ ಕೈಯಲ್ಲೇ ಮಾಡಿಕೊಂಡು, ಸೊ ನೋಡಿ ಈ ಥರ ರೋಲಿಂಗ್ ಪಿನ್ನಲ್ಲೂ ಮಾಡ್ಬೋದು. ಸೊ ಈಗ ಇದನ್ನು ತವಾ ಮೇಲೆ ಹಾಕೋಣ. ಸೊ ಇದಕ್ಕೆ ಒಂದು ಸ್ವಲ್ಪ ಬೇಕಾದರೆ ಎಣ್ಣೆ ಹಾಕ್ಕೊಬೋದು. ಸೊ ಎಣ್ಣೆ ಹಾಕ್ಬೋದು ಅಥವಾ ಹಾಗೆಯೇ ಮಾಡ್ಕೊಬೋದು. ಸೊ ನೋಡಿ ಈ ಥರ ಎರಡು ಸೈಡು ತವಾ ಮೇಲೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಆದರೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಸೊ ಎರಡು ಥರನೂ ತೋರಿಸಿದ್ದೀನಿ, ಒಂದು ಕೈಯಲ್ಲಿ ಹೇಗೆ ರೊಟ್ಟಿ ಮಾಡೋದು ಅಂತ, ಆಮೇಲೆ ಲಟ್ಟಣಿಗೆಯಲ್ಲಿ ರೋಲಿಂಗ್ ಪಿನ್ನಲ್ಲಿ ಕೂಡ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಎಂಜಾಯ್ ಮಾಡಿ. ಸಾಕು, ಇದು ತೆಗಿಯೋಣ. ನೋಡಿದ್ರಲ್ಲ ಎಷ್ಟು ಸೂಪರಾಗಿದೆ. ಸೊ ಇದನ್ನು ಹಾಗೆ ತಿನ್ಬೋದು, ಎಲ್ಲ ಅದಕ್ಕೆ ಹಾಕಿದ್ದೀವಿ. ಇದಕ್ಕೇನು ಚಟ್ನಿ ಬೇಕಾದರೆ ಮಾಡ್ಕೊಬೋದು. ನಾನಿವತ್ತು ಚಟ್ನಿ ಪುಡಿ ಜೊತೆಯಲ್ಲಿ ಇದನ್ನು ತಿಂತಾ ಇದ್ದೀವಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಎಂಜಾಯ್ ಮಾಡಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್. ಸೊ ನೋಡಿದ್ರಲ್ಲ, ಸೂಪರಾಗಿ ಕಾಣಿಸ್ತಾ ಇದೆಯಲ್ವಾ ಅಕ್ಕಿ ರೊಟ್ಟಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ, ಮಾಡಿಲ್ಲ ಅಂದರೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ನೋಡಿ ಎಷ್ಟು ತೆಳ್ಳಗೆ, ಎಷ್ಟು ಹಗುರವಾಗಿದೆ. ಸೊ ಈಸಿಯಾಗಿ ಇದು ತಿನ್ಬೋದು.